ಬದಲಾವಣೆಗಾಗಿ ಭೋಜನಕೂಟ. ಸದ್ಯಕ್ಕೆ ಕರ್ನಾಟಕವನ್ನು ಆಳ್ತಿರೋ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ಮನ್ವಂತರ ತೀರಾ ಹತ್ತಿರವಾದಂತೆ ಕಾಣ್ತಾ ಇದೆ. ನಿರೀಕ್ಷೆಗೂ ಮೊದಲೇ ಸಿದ್ದರಾಮಯ್ಯನವರ ಪೀಠತ್ಯಾಗ ಮತ್ತು ಡಿ ಕೆ ಶಿವಕುಮಾರ್ ಅವರ ಪೀಠಾರೋಹಣದ ಅಮೃತಗಳಿಗೆ ಹತ್ತಿರವಾಗ್ತಾ ಕಾಣ್ತಾ ಇದೆ. ಆದರೆ ಒಂದು ಲೋಪ ಏನು ಅಂತಂದರೆ, ಎದ್ದು ಕಾಣ್ತಿರೋ ಲೋಪ ಏನು ಅಂತಂದರೆ, ಜನಸಾಮಾನ್ಯರ ದೃಷ್ಟಿಯಲ್ಲಿ ಅಧಿಕಾರ ರಾಜಕಾರಣ ಅಂದ್ರೇ ದಿಢೀರ್ ಶ್ರೀಮಂತಿಕೆ ಮತ್ತು ಐಷಾರಾಮಿ ಬದುಕಿನ ರಹದಾರಿ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಕಳೆದ 4-5 ದಿನಗಳ ವಿದ್ಯಮಾನಗಳನ್ನು ಗಮನಿಸಿದರೆ ನೋಡಿ, ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಅವರವರ ಬೆಂಬಲಿಗ ಬಣಗಳ ನಡುವೆ ಯಾವುದೇ ವೈಚಾರಿಕ ಸಂವಾದ ಸಾಧ್ಯವಾಗ್ತಾ ಇಲ್ಲ. ಯಾವುದೇ ಸೈದ್ಧಾಂತಿಕ ಸಮರ ನಡೆದಿರೋ ಪುರಾವೆನೇ ಇಲ್ಲ. ಇಲ್ಲೇನೇ ಇದ್ರೂ ಕೂಡ ವ್ಯಕ್ತಿಗತವಾದ ಪ್ರತಿಷ್ಠೆ. ಅವರು ಯಾವುದೇ ಕಾರಣಕ್ಕೂ ನಾನು ಕುರ್ಚಿ ಬಿಟ್ಕೊಡಲ್ಲ ಅನ್ನೋ ಪಟ್ಟವ್ರದ್ದು, ಇಲ್ಲ ನೀವು 2.5 ವರ್ಷಗಳ ನಂತರ ಬಿಟ್ಕೊಡ್ತೀನಿ ಅನ್ನೋ ವಚನ ಪಾಲನೆ ಮಾಡಬೇಕಂತ ಇವ್ರದ್ದು. ಈ ವ್ಯಕ್ತಿಗತ ಹಣಾಹಣಿಯ ಹೊರತುಪಡಿಸಿ ಬೇರೆ ಏನೂ ಕಾಣ್ತಾ ಇಲ್ಲ. ಮತ್ತು ಅದಕ್ಕೋಸ್ಕರ ಅಕಸ್ಮಾತ್ ಡಿ ಕೆ ಶಿವಕುಮಾರರ ಮುಖ್ಯಮಂತ್ರಿಗಿರಿಯ ನವಮನ್ವಂತರ ಹತ್ತಿರವಾಗಿದ್ದರೆ ಅದು ಬೇರೆ ರೀತಿಯಲ್ಲಿ ನಿಭಾಯಿಸ್ಬೋದಾಗಿತ್ತು. ಹಾಗಾಗ್ತಾ ಇಲ್ಲ. ವೆಜಿಟೇರಿಯನ್ ಡಿ ಕೆ ಶಿವಕುಮಾರ್ಗೋಸ್ಕರ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ವೆಜಿಟೇರಿಯನ್ ಬ್ರೇಕ್ಫಾಸ್ಟು, ನಾನ್ ವೆಜಿಟೇರಿಯನ್ ಸಿದ್ದರಾಮಯ್ಯನವ್ರಿಗೋಸ್ಕರ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ನಾನ್ ವೆಜಿಟೇರಿಯನ್ ಬ್ರೇಕ್ಫಾಸ್ಟು. ಇವತ್ತು ಹೈಕಮಾಂಡ್ ರಾಯಭಾರಿ ಮಂಗಳೂರಿಗೆ ಬಂದಿದ್ದಾರೆ. ಕೆ ಸಿ ವೇಣುಗೋಪಾಲ್, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಅವರ ಉಪಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ವಿಶ್ವವಿದ್ಯಾಲಯದಲ್ಲಿ ನಡೆದ ಒಂದು ಸಮಾರಂಭ. ಅದು ಗಾಂಧೀಜಿ ಮತ್ತು ನಾರಾಯಣಗುರು ಸಮಾಗಮದ ಶತಮಾನೋತ್ಸವವಂತೆ. ಅದೇ ನೆಪದಲ್ಲಿ ಮಂಗಳೂರಿನಲ್ಲಿ ಒಟ್ಟಿಗೆ ಸೇರುವ ಮುಖ್ಯಮಂತ್ರಿ ಮತ್ತು ಕೆ ಸಿ ವೇಣುಗೋಪಾಲರಿಗೋಸ್ಕರ ಅಲ್ಲೂ ಕೂಡ ಭರ್ಜರಿಯಾದ ಮೀನು ಊಟವಂತೆ. ನಾಟಿ ಕೋಳಿ ಊಟ, ಮೀನು ಊಟ ಇತ್ಯಾದಿ ಭರ್ಜರಿ ಭಕ್ಷ್ಯ ಭೋಜನಗಳ ಒಂದು ಸಮಾರೋಹ ನಡೆದಿದೆ ಈ ಅಧಿಕಾರ ಹಸ್ತಾಂತರದ ನೆಪದಲ್ಲಿ. ರಾಜ್ಯದ ನಾವು ನಿನ್ನೆ ಕೂಡ ಪ್ರಸ್ತಾಪ ಮಾಡಿದ್ವಿ. ರಾಜ್ಯದಲ್ಲಿ ಈ ಗ್ಯಾರಂಟಿ ಸರ್ಕಾರವೇ ನಿಗದಿಪಡಿಸಿರೋ ಹಾಗೆ ಸುಮಾರು 4.25 ಕೋಟಿಯಷ್ಟು ಜನ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಅಥವಾ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅವರೆಲ್ಲ 2 ಹೊತ್ತಿನ ಊಟ ಸಿಗೋದು ಕಷ್ಟ ಅನ್ನೋ ಸ್ಥಿತಿಯಲ್ಲಿರುವಾಗ, ಕನಿಷ್ಠ ಭೋಜನಕ್ಕಾಗಿ ಸರ್ಕಾರವನ್ನೇ ಅವಲಂಬಿಸಿರುವಾಗ ಅವರಿಗೆ ಈ ಗ್ಯಾರಂಟಿ ಅನುದಾನಗಳು ಕೊಡ್ತಾ ಇರೋ ಅಧಿಕಾರಸ್ಥರು ಕೊಂಚ ಸೂಕ್ಷ್ಮತೆಯನ್ನು ಪ್ರದರ್ಶಿಸಬೇಕಾಗಿತ್ತು, ಸಾಮಾಜಿಕ ಕಾಳಜಿಯನ್ನು ಪ್ರದರ್ಶಿಸಬೇಕಾಗಿತ್ತು. ತಾವು ಸೇವಿಸೋ ಪರಸ್ಪರರಿಗೆ ಆತಿಥ್ಯ ಕೋರಿಬಿಟ್ಟು ಸಮಾರಾಧನೆ ನಡೆಸಿದ್ರಲ್ಲ, ಈ ಭೋಜನಕೂಟದ ಸಮಾರಾಧನೆ, ಇದರ ಮೆನುವನ್ನು ಅದಕ್ಕಷ್ಟೊಂದು ಪ್ರಚಾರ ಕೂಡ ಅಗತ್ಯ ಇರಲಿಲ್ಲ. ನಿಮ್ಮ ಸಾಮಾಜಿಕ ಜಾಲತಾಣ ನಿರ್ವಾಹಕರ ಮೂಲಕ ನಿಮ್ಮನೇಲಿ ಏನು ಮೆನು ಇತ್ತು, ಅವ್ರ ಬ್ರೇಕ್ಫಾಸ್ಟ್ಗೆ ಏನು ಮೆನು ಇತ್ತು, ಇವತ್ತು ಮಂಗಳೂರಿನಲ್ಲಿ ಮಧ್ಯಾಹ್ನದ ಭೋಜನಕೂಟಕ್ಕೆ ಏನು ಮೆನು ಇರುತ್ತೆ ಅಂತ ಇದೆಲ್ಲದರ ಈ ವೈಭವೀಕರಣ ಅನಗತ್ಯವಾಗಿತ್ತು. ಅದೇ ರೀತಿ ನಮ್ಮ ಮಾಧ್ಯಮ ಸಹೋದರರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಈ ಪ್ರಮಾಣದ ವೈಭವೀಕರಣದ ಅಗತ್ಯ ಇಲ್ಲ. ಅದಿರಲಿ, ಸಿದ್ದರಾಮಯ್ಯ ಕಡೆಗೂ ಕೂಡ ನಿನ್ನೆ ಅಧಿಕಾರ ಶಾಶ್ವತವಲ್ಲ, ಅದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅನ್ನೋ ಒಂದು ವೈರಾಗ್ಯದ ಭಾವನೆಗಳನ್ನು ವ್ಯಕ್ತಪಡಿಸಿದಾಗಲೇ ಬಹುಪಾಲು ಖಚಿತವಾಗಿಬಿಟ್ಟಿದೆ. ಯಾವುದೇ ಕ್ಷಣದಲ್ಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಗದ್ದಿಗೆ ಏರ್ಬೋದು, ತಮ್ಮ ಬಹುಕಾಲದ ಕನಸನ್ನು ನನಸಾಗಿಸ್ಬೋದು ಅನ್ನೋ ಸಂಭಾವ್ಯತೆ ಭಾಳ ಎದ್ದು ಕಾಣ್ತಾ ಇದೆ. ಅದಕ್ಕೆ ಪೂರಕವಾಗಿ ಇತ್ತ ಸಿದ್ದರಾಮಯ್ಯನವರು ಮಂಗಳೂರಿಗೆ ಹೋಗಿ ಅಲ್ಲಿ ವೇಣುಗೋಪಾಲ್ ಜೊತೆಗೆ ಮಾತುಕತೆ ನಡೆಸ್ತಾ ಇರುವಾಗ ಈಗಾಗಲೇ ದಿಲ್ಲಿಗೆ ವಿಮಾನ ಹತ್ತಲಿಕ್ಕೆ ತಯಾರಾಗಿದ್ದಾರೆ ಡಿ ಕೆ ಶಿವಕುಮಾರ್. ಇವತ್ತು ಮಧ್ಯಾಹ್ನ ದಿಲ್ಲಿಗೆ ಹೋಗ್ತಾರಂತೆ. ಯಾರೋ ಸುಪ್ರೀಂ ಕೋರ್ಟ್ ನ್ಯಾಯವಾದಿಯ ಮನೆಯ ಮದುವೆಗಂತೆ, ಒಂದು ಖಾಸಗಿ ಸಮಾರಂಭಕ್ಕಂತೆ. ಆದರೆ ದಿಲ್ಲಿಗೆ ಹೋದಾಗಲೆಲ್ಲ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು AICC ಮುಖ್ಯಸ್ಥರ ಜೊತೆಗೆ ಹಾಗೂ ಹೀಗೂ ಸಂಪರ್ಕ ಬೆಳೆಸ್ತೇನೆ ವಾಪಸ್ ಬರೋದು ಅಪರೂಪ. ಅದು ಇವತ್ತಿನ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ತುರ್ತು ದೆಹಲಿ ಭೇಟಿ, ನಿನ್ನೆವರೆಗೂ ಇದರ ಸುದ್ದಿನೇ ಇರಲಿಲ್ಲ. ಇವತ್ತು ಹೋಗ್ತಿದ್ದಾರೆ ಅಂತಂದರೆ ಮತ್ತೊಂದು ಖಚಿತ ಸಂದೇಶ ಬಂದಿರೋ ಹಾಗಿದೆ. ಅದರಲ್ಲಿ ಈ ಬದಲಾವಣೆ ಆದಷ್ಟು ತುರ್ತಾಗಿ ನಡೆದೋಗ್ಬಿಡಲಿ ಅನ್ನೋದು ರಾಜಮಾತೆ ಸೋನಿಯಾ ಗಾಂಧಿಯವರ ಕಟ್ಟಪ್ಪಣೆಯಂತೆ. ಯಾಕೆ ಅಂತಂದರೆ ಅವ್ರಿಗೆ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಅನುಭವವಾಗಿದೆ. ಈ ರೀತಿ ಮಧ್ಯಾವಧಿ ಅಧಿಕಾರ ಹಸ್ತಾಂತರದ ಒಪ್ಪಂದ ಮಾಡಿಸ್ಬಿಟ್ಟು ಅದನ್ನು ಅನುಷ್ಠಾನ ಮಾಡಲಿಕ್ಕಾಗದೇ ಮುಖ್ಯಮಂತ್ರಿ ಮತ್ತು ಅವರ ಪ್ರತಿಸ್ಪರ್ಧಿ, ಅವರ ಉಪಮುಖ್ಯಮಂತ್ರಿನೋ ಅಥವಾ ಹಿರಿಯ ಮಂತ್ರಿನೋ, ಅವ್ರ ನಡುವೆ ನಿರಂತರ ಯಾದವಿ ಕಲಹ ನಡೆದು ಕಡೆಗೂ ಪಕ್ಷ ಫಲಿತಾಂಶದಲ್ಲಿ ಚುನಾವಣೆಯಲ್ಲಿ ನೆಲಕಚ್ಚಿದ್ದನ್ನು ಅವರು ಗಮನಿಸಿದ್ದಾರೆ. ಛತ್ತೀಸ್ಗಢ, ರಾಜಸ್ಥಾನ್ ಮತ್ತಿತರ ಕಡೆ ಆದ
ಕಹಿ ಅನುಭವದಿಂದಾಗಿ ಸೋನಿಯಾ ಗಾಂಧಿ ಅವರು ಹೇಳ್ತಿದ್ದಾರಂತೆ, ಇಲ್ಲ ಸಿದ್ದರಾಮಯ್ಯನವರು ವಚನ ಪಾಲನೆ ಮಾಡಲೇಬೇಕು, ಆದಷ್ಟು ಜಾಗೃತಿಯಾಗಿ ನಡೆದೋಗ್ಬಿಡ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೂ ಅಷ್ಟೇ, ಅವರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಬರೋದಾದರೆ ಒಂದು ಹೊಸ ರೀತಿಯ ಸರ್ಕಾರ ಕೊಡ್ಬೋದು, ಹೊಸ ರೀತಿಯ ಕಾರ್ಯಶೈಲಿ, ವಿಚಾರಧಾರೆ ಮತ್ತು ದೃಷ್ಟಿಕೋನವನ್ನು ಬಿಂಬಿಸ್ಬೋದು ಅಂತ ಕರ್ನಾಟಕ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹೀಗಾಗಿ ಬರುವ ಜನವರಿಯಲ್ಲೇ ಹೊಸ ವರ್ಷದ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತೆ. ಆಗ ರಾಜ್ಯಪಾಲರು ಉಭಯ ಸದನಗಳು ಉದ್ದೇಶಿಸಿಬಿಟ್ಟು ಭಾಷಣ ಮಾಡ್ತಾರೆ. ಆ ರಾಜ್ಯಪಾಲರು ಮಂಡಿಸೋ ಭಾಷಣದಲ್ಲಿ ಹೊಸ ಮುಖ್ಯಮಂತ್ರಿಯ, ಹೊಸ ಸರ್ಕಾರದ ನೀತಿ ನಿರೂಪಣೆ ಇರಬೇಕೇ ಹೊರತು ನಿರ್ಗಮಿತ ಮುಖ್ಯಮಂತ್ರಿಯ ವಿಚಾರಧಾರೆಗೆ ಮುಂದುವರೆದ್ರೆ ಅದರಲ್ಲಿ ಯಾವ ಹೊಸತನವೂ ಇರೋದಿಲ್ಲ. ಅದೇ ರೀತಿ ಸಿದ್ದರಾಮಯ್ಯನವರು ಈಗಾಗಲೇ 15 ಬಜೆಟ್ ಮಂಡಿಸ್ಬಿಟ್ಟಿದ್ದಾರಂತೆ, 16ನೇ ಬಜೆಟ್ಟು ಮಂಡಿಸಲಿ ಅಂತ ಫೆಬ್ರವರಿವರೆಗೂ ಕಾದರೆ ಆಗಲೂ ಕೂಡ ಅಷ್ಟೇ. ಮತ್ತು ಅದೇ ಮಾಜಿ ಮುಖ್ಯಮಂತ್ರಿಯ ಬಜೆಟನ್ನು ಇಟ್ಕೊಂಡ್ಬಿಟ್ಟು, ಬಜೆಟ್ನ ಝೀರಾಕ್ಸ್ ಕಾಪಿಯನ್ನು ಇಟ್ಕೊಂಡ್ಬಿಟ್ಟು ಹೊಸ ಮುಖ್ಯಮಂತ್ರಿ ತನ್ನ ಆಡಳಿತ ನಿರ್ವಹಿಸೋದು, ಮುಂದಿನ ಹಣಕಾಸು ವರ್ಷಕ್ಕೆ ತನ್ನ ಆಡಳಿತ ನಿರ್ವಹಿಸಲಿ ಅಂತ ನಿರೀಕ್ಷಿಸೋದು ಕೂಡ ತಪ್ಪಾಗುತ್ತೆ. ಅದೇ ರೀತಿ ಮುಂದಿನ ಮೇನಲ್ಲಿ ದೇವರಾಜ ಅರಸು ಅವರ ಸುದೀರ್ಘಾವಧಿಯ ಆ ಮುಖ್ಯಮಂತ್ರಿಗಿರಿಯ ದಾಖಲೆಯನ್ನು ಮುರಿಬೇಕಂತ ಸಿದ್ದರಾಮಯ್ಯನವರು ಅಲ್ಲಿವರೆಗೂ ಕಾಯಲಿ ಅಂತ ಹೇಳಿದ್ರೆ ಅದು ಹಾಗೆ ಮುಂದುವರಿತಾನೆ ಹೋಗ್ಬಿಡುತ್ತೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಈ ರೀತಿ ಮುಂದೂಡುವಿಕೆಯ ಇಚ್ಛೆ ಇಲ್ಲ. ಆಗೋದ್ರೆ ತತ್ಕ್ಷಣವೇ ಆಗಲಿ ಸಿದ್ದರಾಮಯ್ಯನವರು ಹಿರಿಯ ನಾಯಕರು, ಅವ್ರಿಗೆ ಆ ಧೀಮಂತಿಕೆ ಇದೆ. ಒಬ್ಬ ಮುತ್ಸದ್ದಿ ಹಾಗೆ ಸ್ವಯಂ ಪ್ರೇರಿತವಾಗಿ ಈಗಾಗಲೇ ಅವ್ರು 30 ತಿಂಗಳು ಪೂರ್ತಿಗೊಳಿಸೋದ್ರಿಂದ 2.5 ವರ್ಷದ ಆ ವಚನ ಪಾಲನೆಯನ್ನು ಕಟ್ಟಿಟ್ಟಾಗಿ ಪಾಲಿಸಬೇಕು ಅಂತ ಅವ್ರು ಬಯಸಿದ್ದಾರಂತೆ. ಆ ಸಂದೇಶದಿಂದಾಗಿಯೇ ಬಹುಶಃ ನಿನ್ನೆ ಡಿ ಕೆ ಶಿವಕುಮಾರ್ ಮನೆಯ ಬ್ರೇಕ್ಫಾಸ್ಟ್ ಮಾತುಕತೆ ನಂತರ ಹೊರಗೆ ಬಂದಾಗ ಸಿದ್ದರಾಮಯ್ಯ ಸ್ವಲ್ಪ ಅವ್ರ ಮುಖಭಾವದಲ್ಲಿ ಸ್ವಲ್ಪ ದೈನೇಸಿ ಭಾವವಿತ್ತು. ಅದೇ ರೀತಿ ಡಿ ಕೆ ಶಿವಕುಮಾರ್ ಮುಖಭಾವದಲ್ಲಿ ಒಂದು ಮುಗುಳ್ನಗೆ ಅರಳ್ತಾ ಇತ್ತು. ಅದನ್ನು ತೋರಿಸ್ಕೊಳ್ಳಿಕ್ಕಾಗದೇ ಭಾಳ ಪ್ರಯಾಸ ಪಡ್ತಾಯಿದ್ರು ಡಿ ಕೆ ಶಿವಕುಮಾರ್. ಅದೇನೇ ಇರಲಿ, ಈ ತಲೆಮಾರಿನ ಬದಲಾವಣೆಯನ್ನು ಸಿದ್ದರಾಮಯ್ಯ ನಿರೀಕ್ಷಿಸಲೇಬೇಕಾಗಿತ್ತು. ಅದಕ್ಕೋಸ್ಕರ ಬೇಕಾದಂಥ ರಾಜಕೀಯ, ಮಾನಸಿಕ, ಬೌದ್ಧಿಕ ಸಿದ್ಧತೆಯನ್ನು ಮಾಡಿಕೊಳ್ಳೇಬೇಕಾಗಿತ್ತು. ನೋಡಿ, ಭಾರತೀಯ ಕ್ರಿಕೆಟ್ ರಂಗದಲ್ಲೂ ಅಷ್ಟೇ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ನ ವರ್ತಮಾನದ ಭಾರತೀಯ ಕ್ರಿಕೆಟಿನ ದಿಗ್ಗಜಗಳು. ಅವರು ಟೆಸ್ಟ್ ಕ್ರಿಕೆಟಿಂದ ಯಾವತ್ತು ರಿಟೈರ್ ಆಗ್ತಾರೆ ಅಂತ ಕಳೆದ 2 ವರ್ಷಗಳಿಂದ ಪ್ರಶ್ನೆಗಳು ಹೇಳ್ತಾನೆ ಬಂದಿತ್ತು. ಯಾಕಂದರೆ ಅವ್ರ ಮೊದಲಿನ ಫಾರ್ಮ್ ಕುಸಿತಾ ಇತ್ತು. ಅದೇ ರೀತಿ T20ಯಿಂದ IPLನಿಂದ ಯಾವಾಗ ರಿಟೈರ್ ಆಗ್ತಾರೆ ಅನ್ನೋ ಪ್ರಶ್ನೆಗಳು ಬರ್ತಾಯಿದ್ವು. ಈ ರೀತಿ ಹೇಳಿಸ್ಕೊಂಡು ನಿರ್ಗಮಿಸೋದ್ರ ಬದಲು ಅವರೇ ಸ್ವಯಂ ಪ್ರೇರಿತವಾಗಿ ಒಂದಾದ ಮೇಲೊಂದರಂತೆ ಮೊದಲು ಟೆಸ್ಟ್ ಕ್ರಿಕೆಟ್ಗೆ, ತದನಂತರ I20 ಕ್ರಿಕೆಟ್ಗೆ ವಿದಾಯ ಹೇಳಿಬಿಟ್ರು. ಆದರೆ ಮತ್ತೆ ವಾಪಸ್ ಬಂದರು. ನೋಡಿ, ಇವತ್ತು ಕೂಡ ಮತ್ತೊಂದು ಪಂದ್ಯವನ್ನು ಆಡ್ತಾ ಇದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ. 50 ಓವರ್ಗಳ 1 ದಿನದ ಕ್ರಿಕೆಟಿಗೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸಿದ್ದಾರೆ. ಹೀಗಾಗಿ ಮತ್ತೆ ಅವರು ಫಾರ್ಮ್ ಬಂದರು. ಒಬ್ಬರು ಅರ್ಧ ಶತಕ ಬಾರಿಸಿದ್ರು, ಇನ್ನೊಬ್ಬರು ಶತಕ ಬಾರಿಸಿದ್ರು, ದಾಖಲೆಯ ಶತಕ ಬಾರಿಸಿದ್ರು. ಇಬ್ಬರು ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಹೊಡೆದ್ಬಿಟ್ಟು ತಾವಿನ್ನೂ ಸಕ್ರಿಯ ಆಗಿದ್ದೇವೆ, ಸಶಕ್ತರಾಗಿದ್ದೇವೆ, ಭಾರತೀಯ ತಂಡದ ಬೆನ್ನೆಲುಬಾಗಿದ್ದೇವೆ ಅನ್ನೋ ಸಾಬೀತು ಮಾಡೋದ್ರ ಮೂಲಕ ಕ್ರಿಕೆಟ್ ಪ್ರೇಮಿಗಳ ಮನವನ್ನು ಗೆದ್ದರು. ತಮ್ಮ ವ್ಯಕ್ತಿಗತವಾದ ಗೌರವವನ್ನು ಹೆಚ್ಚಿಸ್ಕೊಂಡ್ರು. ಕ್ರಿಕೆಟ್ ಮೇಲೆ ಅಪಾರ ಪ್ರೀತಿ ಇರೋ ಸಿದ್ದರಾಮಯ್ಯನವರು ಕೂಡ ನಮ್ಮ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮರ ಆ ಉದಾಹರಣೆ ಏನಿದೆ ಅದನ್ನು ಮೇಲ್ಪಂಕ್ತಿಯಾಗಿ ಅನುಕರಿಸಿದ್ರೆ ಒಳ್ಳೆಯದಾಗುತ್ತೆ. ಈಗಾಗಲೇ ಮೊದಲು 5 ವರ್ಷ, ಅದಾದ ನಂತರ 2.5 ವರ್ಷ ಮುಖ್ಯಮಂತ್ರಿಯಾಗಿ ತಮ್ಮ ಆಡಳಿತ ಶೈಲಿ, ತಮ್ಮ ಆರ್ಥಿಕ ದೃಷ್ಟಿಕೋನ, ತಮ್ಮ ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ನ್ಯಾಯದ ಒಟ್ಟಾರೆ ಆ ಸಿದ್ಧಾಂತವನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ತಾವು ಅನುಷ್ಠಾನ ಮಾಡಿ ತೋರಿಸಿದ್ದೀರಿ. ನೀವು ಕೆಟ್ಟ ಮುಖ್ಯಮಂತ್ರಿ ಅಂತ ಬದಲಾವಣೆ ಬಯಸ್ತಾ ಇಲ್ಲ ಜನ. ಅದರ ಸುದೀರ್ಘ ಕಾಲಾವಧಿ ನಿಮಗೆ ಎಲ್ಲ ಒಂದು ಕಡೆ ವಯಸ್ಸು ಮತ್ತು ಕಾಲಧರ್ಮ ನಿಮಗೆ ಪ್ರತಿಕೂಲವಾಗಿದೆ ಅನ್ನೋ ವಾಸ್ತವವನ್ನು ನಿಮ್ಮ ಹಿತೈಷಿಗಳಾದರೂ ಕೂಡ ಹೇಳಬೇಕು. ಯಾಕಂದರೆ ನಿಮ್ಮ ಒಡ್ಡೋಲಕದಲ್ಲಿರೋ ಭಟ್ಟಂಗಳಿಗೆ ಯಾರಿಗೂ ಅದು ಹೇಳೋ ಧೈರ್ಯ ಬರಲಾರದು. ಸ್ವತಃ ನೀವು ಸಮಾಜವಾದಿ ಜಾಯಮಾನದವರಾಗಿದ್ದರಿಂದ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರಂಥ ದಿಗ್ಗಜರ ಶಿಷ್ಯರಾಗಿ ನಿಮ್ಮ ಸಾರ್ವಜನಿಕ ಬದುಕನ್ನು ರೂಪಿಸಿಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರೇ, ನೀವೇ ಸ್ವಯಂ ಪ್ರೇರಿತವಾಗಿ ಮುಖ್ಯಮಂತ್ರಿ ಪದವಿಯನ್ನು ತ್ಯಾಗ ಮಾಡ್ತಿದ್ದಾನೆ ಅಂತ ಘೋಷಣೆ ಮಾಡಿ ಸಾರ್ವಜನಿಕರ ದೃಷ್ಟಿಯಲ್ಲಿ ಇನ್ನೂ ಎತ್ತರಕ್ಕೆ ಏರ್ತೀರಾ ಅಂತ ನೆನಪಿಸಬೇಕಾಗಿದೆ. ಅದೇ ರೀತಿ DK ಶಿವಕುಮಾರ್, ನಿಮ್ಮ ಕನಸು ನನಸಾಗಿಸ್ಬೋದು, ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗಿಬಿಡ್ಬೋದು. ಆದರೆ ಸಿದ್ದರಾಮಯ್ಯ ಆಗೋದು ಕಷ್ಟ. ಸಿದ್ದರಾಮಯ್ಯನವ್ರ ಥರ ಒಬ್ಬ ಜನನಾಯಕ, ಜಾತಿ ಎಲ್ಲೆಯನ್ನು ಮೀರಿದ ಸರ್ವ ಜಾತಿ ಜನಾಂಗಗಳವರೆಲ್ಲರೂ ಪ್ರೀತಿಸುವಂಥ ವಿಶ್ವಾಸವಿಡಬಲ್ಲ ನಾಯಕ ಅಂತ ಸಾಬೀತು ಮಾಡಿ ತೋರಿಸ್ಬೇಕಾಗಿದೆ. ಮುಖ್ಯಮಂತ್ರಿ ಪದವಿಯನ್ನು ತುಂಬೋದು ಸುಲಭ, ಆದರೆ ಜನನಾಯಕ, ಮಾಸ್ ಲೀಡರನ್ನು ಆ ಹೆಗ್ಗಳಿಕೆಯನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ.
ತಾವೇನೋ ಉಚಿತ ಖಚಿತ ನಿಶ್ಚಿತ ಅಂತ ಬಡವರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಬಿಟ್ರಿ. ಅಟ್ಲೀಸ್ಟ್ ಈ 5 ಗ್ಯಾರಂಟಿಗಳನ್ನ ನಿಮ್ಗೆ ಪೂರ್ತಿಯಾಗಿ ಈಡೇರಿಸಲಿಕ್ಕೆ ಆಗುತ್ತೋ ಇಲ್ವೋ, ಕನಿಷ್ಠ ಪಕ್ಷ ನಿಮ್ಮ ಅಧಿಕಾರಾವಧಿಯಲ್ಲಿ ಅಕಸ್ಮಾತ್ ನೀವು ಮುಖ್ಯಮಂತ್ರಿ ಆದರೆ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೇವೆ ಅನ್ನೋ ಗ್ಯಾರಂಟಿಯನ್ನು ತಕ್ಕ ಮಟ್ಟಿಗೆ ಆದರೂ ತಾವು ಅನುಷ್ಠಾನ ಮಾಡೋದಾದರೆ ನೀವೀಗ ನಡೆಸಿರೋ ಈ ಹೋರಾಟ ಏನಿದೆ ಅದಕ್ಕೊಂದು ಅರ್ಥ ಬರುತ್ತೆ. ನೀವು ಮುಖ್ಯಮಂತ್ರಿ ಆದರೂ ಕೂಡ ಅದಕ್ಕೊಂದು ಸಾರ್ಥಕತೆ ಬರುತ್ತೆ. ತಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಬಂಟನಾಗಿ 45 ವರ್ಷಗಳ ಕಾಲ ಎಲ್ಲೂ ಆ ಕಡೆ ಈ ಕಡೆ ವಿಚಲಿತರಾಗದಂತೆ ತಮ್ಮ ಪ್ರತಿಭೆ, ಸಾಮರ್ಥ್ಯ, ಪರಿಶ್ರಮ ಎಲ್ಲವನ್ನೂ ಧಾರೆ ಎರೆದಿದ್ದೀರಿ ಪಕ್ಷಕ್ಕೆ. ಪಕ್ಷ ಇದೀಗ ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋ ಒಂದು ನಿರ್ಧಾರಕ್ಕೆ ಬಂದಿರೋ ಹಾಗೆ ಕಾಣ್ತಾ ಇದೆ. DK ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ, ಸಿದ್ದರಾಮಯ್ಯನವರು ಕೂಡ ಗೌರವಯುತವಾದ ವಿದಾಯ ಹೇಳಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.